ದೇಶದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಉಚಿತ ಲಸಿಕೆಯನ್ನ ಕೊಡೋ ಜವಾಬ್ದಾರಿಯನ್ನ ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದ್ದಾರೆ. ಜೂನ್ 21ರಿಂದ 18 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರಿಗೂ ಕೂಡ ಉಚಿತ ಲಸಿಕೆ ಸಿಗುತ್ತೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತಿನ ಭಾಷಣದಲ್ಲಿ ಘೋಷಣೆ ಮಾಡಿದ್ದಾರೆ. ದೇಶದಲ್ಲಿ ಎಲ್ಲರಿಗೂ ಕೂಡ ಉಚಿತ ವ್ಯಾಕ್ಸಿನ್ ಸಿಗುತ್ತೆ. ರಾಜ್ಯಗಳಿಗೆ ಕೇಂದ್ರದಿಂದಲೇ ಲಸಿಕೆಯನ್ನ ವಿತರಣೆ ಮಾಡಲಾಗುತ್ತೆ. ರಾಜ್ಯಗಳು ಲಸಿಕೆಗೆ ದುಡ್ಡು ಕೊಡಬೇಕಾಗಿಲ್ಲ. ಜೂನ್ 21ರಿಂದ 18 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರಿಗೂ ಕೂಡ ಉಚಿತ ಲಸಿಕೆ ಸಿಗುತ್ತೆ ಅಂತ ಪ್ರಧಾನಿ ಹೇಳಿದ್ರು. ಈ ಮುಂಚೆ ರಾಜ್ಯಗಳಿಗೆ ವ್ಯಾಕ್ಸಿನ್ ಜವಾಬ್ದಾರಿ ಕೊಡಿ ಅಂತ ಸಾಕಷ್ಟು ಪ್ರಶ್ನೆಗಳು ಕೇಳಿಬಂದವು. ಆ ಹಿನ್ನೆಲೆಯಲ್ಲಿ ರಾಜ್ಯಗಳಿಗೆ ಆ ಜವಾಬ್ದಾರಿಯನ್ನ ಕೊಡಲಾಯಿತು. ಅದಾದ ನಂತರದಲ್ಲಿ ಬಹಳಷ್ಟು ಜನ ಇಲ್ಲ ಇದೇ ನಿಯಮ ಸರಿಯಾಗಿತ್ತು ಅನ್ನುವಂತಹ ಮನವಿಯನ್ನ ಮತ್ತೆ ಸಲ್ಲಿಕೆ ಮಾಡಿದ್ರು. ಆ ಕಾರಣದಿಂದಾಗಿ ವ್ಯಾಕ್ಸಿನ್ ಸಮಸ್ಯೆ ಏನು ಅನ್ನೋದು ಈಗ ರಾಜ್ಯಗಳಿಗೆ ಅರ್ಥವಾಗಿದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವೇ ಅದರ ಸಂಪೂರ್ಣ ಜವಾಬ್ದಾರಿಯನ್ನ ಹೊತ್ಕೊಳ್ಳೋ ಮೂಲಕವಾಗಿ ಯಾವ ರಾಜ್ಯಗಳು ಕೂಡ ಲಸಿಕೆಯನ್ನ ಹಣ ಕೊಟ್ಟು ಖರೀದಿ ಮಾಡಬೇಕಾಗಿಲ್ಲ. ಕೇಂದ್ರ ಸರ್ಕಾರವೇ ಲಸಿಕೆಯನ್ನ ಖರೀದಿ ಮಾಡುತ್ತೆ. ಎಲ್ಲಾ ರಾಜ್ಯಗಳಿಗೂ ಹಂಚಿಕೆ ಮಾಡುವಂತಹ ಜವಾಬ್ದಾರಿಯನ್ನ ಕೇಂದ್ರ ಸರ್ಕಾರವೇ ತೆಗೆದುಕೊಳ್ಳುತ್ತೆ. ಜೊತೆಗೆ ಜೂನ್ 21ರಿಂದ 18 ವರ್ಷ ಮೇಲ್ಪಟ್ಟವರಿಗೂ ಕೂಡ ಲಸಿಕೆ ಸಿಗುತ್ತೆ. ಖಾಸಗಿ ಆಸ್ಪತ್ರೆಗಳಲ್ಲಿ ಲಸಿಕೆಯನ್ನ ತೆಗೆದುಕೊಳ್ಳಿಕ್ಕೆ 25% ಖಾಸಗಿ ಆಸ್ಪತ್ರೆಗಳು ಪಡೆದುಕೊಳ್ಳಬಹುದು. ಅದಕ್ಕೆ ಬೆಲೆ ನಿಗದಿ ಮಾಡಲಾಗಿದೆ. 25% ಲಸಿಕಾ ಸೇವಾ ಶುಲ್ಕ ಏನಿದೆ ಅದನ್ನ ಅವರು ಮಾಡಿಕೊಳ್ಬೇಕು. ಅಧಿಕ ಹಣವನ್ನ ಪಡೆಯುವಂತಿಲ್ಲ ಅಂತಲೂ ಕೂಡ ಪ್ರಧಾನಿಗಳು ತಿಳಿಸಿದ್ದಾರೆ. ರಾಜ್ಯಗಳು ಇದನ್ನ ಪರಿಶೀಲನೆಯನ್ನ ಮಾಡಿಕೊಳ್ಬೇಕಾಗತ್ತೆ. 25% ಲಸಿಕೆ ಖಾಸಗಿ ಆಸ್ಪತ್ರೆಗಳು ಖರೀದಿ ಮಾಡಲಿಕ್ಕೆ ಪರ್ಮಿಷನ್ ಇದೆ. ಖಾಸಗಿ ಆಸ್ಪತ್ರೆಗಳಲ್ಲಿ ಲಸಿಕೆ ಸೇವಾ ಶುಲ್ಕ ₹150 ನಿಗದಿಪಡಿಸಲಾಗಿದೆ. ಅದನ್ನ ಯಾರು ಕೂಡ ಕ್ರಾಸ್ ಮಾಡೋ ಹಾಗಿಲ್ಲ. ಲಿಮಿಟ್ ಅಧಿಕ ಹಣವನ್ನ ಪಡೆದುಕೊಳ್ಳೋ ಹಾಗಿಲ್ಲ. ಆ ಒಂದು ರೀತಿಯಲ್ಲಿ ಯಾರಾದ್ರೂ ಖಾಸಗಿ ಆಸ್ಪತ್ರೆಯವರು ಅಧಿಕ ಹಣವನ್ನ ಲಸಿಕೆ ವಿಚಾರದಲ್ಲಿ ಪಡೆದುಕೊಳ್ತಾ ಇದ್ದಾರೆ ಅನ್ನೋದು ಆಯಾ ರಾಜ್ಯಗಳ ಗಮನಕ್ಕೆ ಬಂದ್ರೆ ಕ್ರಮ ತೆಗೆದುಕೊಳ್ಳಿ ಅಂತಲೂ ಕೂಡ ಸೂಚಿಸಿದ್ದಾರೆ. आज ये निर्णय लिया गया है कि राज्यों के पास वैक्सीनेशन से जुड़ा जो 25% काम था उसकी जिम्मेदारी भी भारत सरकार उठाएगी. ये व्यवस्था आने वाले 2 सप्ताह में लागू की जाएगी. इन 2 सप्ताह में केंद्र और राज्य सरकारें मिलकर नई गाइडलाइंस के अनुसार आवश्यक तैयारी कर लेंगी. संयोग है कि 2 सप्ताह बाद 21 जून को ही अंतर्राष्ट्रीय योग दिवस भी है. 21 जून सोमवार से देश के हर राज्य में 18 वर्ष से ऊपर की उम्र के सभी नागरिकों के लिए भारत सरकार राज्यों को मुफ्त वैक्सीन मुहैया कराएगी. वैक्सीन निर्माताओं से कुल वैक्सीन उत्पादन का 75% हिस्सा भारत सरकार खुद ही खरीदकर राज्य सरकारों को मुफ्त देगी. यानी देश की किसी भी राज्य सरकार को वैक्सीन पर कुछ भी खर्च नहीं करना होगा. अब तक देश के करोड़ों लोगों को मुफ्त वैक्सीन मिली है. अब 18 वर्ष की आयु के लोग भी इसमें जुड़ जाएंगे. सभी देशवासियों के लिए भारत सरकार ही मुफ्त वैक्सीन उपलब्ध करवाएगी. साथियों, आज ये निर्णय लिया गया है कि राज्यों के पास वैक्सीनेशन से जुड़ा जो 25% काम था उसकी जिम्मेदारी भी भारत सरकार उठाएगी. ये व्यवस्था आने वाले 2 सप्ताह में लागू की जाएगी. इन 2 सप्ताह में केंद्र और राज्य सरकारें मिलकर नई गाइडलाइंस के अनुसार आवश्यक तैयारी कर लेंगी. संयोग है कि 2 सप्ताह बाद 21 जून को ही अंतर्राष्ट्रीय योग दिवस भी है. 21 जून सोमवार से देश के हर राज्य में 18 वर्ष से ऊपर की उम्र के सभी नागरिकों के लिए भारत सरकार राज्यों को
मुफ्त वैक्सीन मुहैया कराएगी। वैक्सीन निर्माताओं से कुल वैक्सीन उत्पादन का 75% हिस्सा भारत सरकार खुद ही खरीदकर राज्य सरकारों को मुफ्त देगी। यानी देश की किसी भी राज्य सरकार को वैक्सीन पर कुछ भी खर्च नहीं करना होगा। अब तक देश के करोड़ों लोगों को मुफ्त वैक्सीन मिली है। अब 18 वर्ष की आयु के लोग भी इसमें जुड़ जाएंगे। सभी देशवासियों के लिए भारत ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರಿಂದ. ಶಬ್ಬೀರ್, ಪ್ರಧಾನಿ ನರೇಂದ್ರ ಮೋದಿ ಅವರ ಇವತ್ತಿನ ಭಾಷಣದಲ್ಲಿ ಎರಡು ಪ್ರಮುಖ ವಿಚಾರಗಳು. ಒಂದು, ವ್ಯಾಕ್ಸಿನ್ ವಿಷಯದಲ್ಲಿ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ, ಎದ್ದಿದಂತಹ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂತಹ ಪ್ರಯತ್ನ ನಡೆಸಿದ್ದಾರೆ. ಮಗದೊಂದು, ಉಚಿತ ಪಡಿತರವನ್ನು ದೀಪಾವಳಿಯವರೆಗೂ ಮುಂದುವರಿಸುವಂತದ್ದು. ಸೊ ಈಗ ಪಡಿತರ ವಿಷಯದಲ್ಲಿ ಜೂನ್ 21ನೇ ತಾರೀಕು ಯೋಗ ದಿನಾಚರಣೆ. ಸೊ ಆ ದಿನದಿಂದಲೇ ಆರಂಭ ಮಾಡ್ತೀವಿ 18 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರಿಗೂ ಅಂತ. ಸೊ ಹಾಗಿದ್ರೆ ಎಲ್ಲಾ ರಾಜ್ಯಗಳಿಗೂ ಕೂಡ ಕ್ವಿಕ್ ಆಗಿ ಲಸಿಕೆಗಳು ಸಿಗಬಹುದಾ? ಖಂಡಿತವಾಗ್ಲೂ ದಿವ್ಯಾ, ಇವತ್ತು ಪ್ರಧಾನಮಂತ್ರಿಗಳು ಎರಡು ವಿಚಾರಗಳ ಬಗ್ಗೆ ಬಹಳ ಮಹತ್ವದ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಒಂದು ವ್ಯಾಕ್ಸಿನೇಷನ್, ಮತ್ತೊಂದು ಉಚಿತ ಪಡಿತರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ವ್ಯಾಕ್ಸಿನೇಷನ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಟೀಕೆಗಳು ಕೂಡ ವ್ಯಕ್ತ ಆಗಿದ್ವು. ಯಾಕಂದ್ರೆ ರಾಜ್ಯಗಳ ಸುಪರ್ದಿಗೆ ಬಂದ ಬಳಿಕ, ಅಂದ್ರೆ 18 ವರ್ಷದಿಂದ 44 ವರ್ಷದವರೆಗೂ ಕೂಡ ರಾಜ್ಯಗಳ ವ್ಯಾಕ್ಸಿನ್ ಅನ್ನ ಕೊಡಬೇಕು, 45 ವರ್ಷ ಮೇಲ್ಪಟ್ಟವರಿಗೆ ಕೇಂದ್ರ ಸರ್ಕಾರ ವ್ಯಾಕ್ಸಿನ್ ಕೊಡುತ್ತೆ ಅಂತ ಕೇಂದ್ರ ಸರ್ಕಾರ ಹೇಳಿದ ಬಳಿಕ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಟೀಕೆಗಳು ಕೇಳಿಬಂದಿದ್ವು. ಯಾಕೆಂದ್ರೆ 18ರಿಂದ 44 ವರ್ಷ ಇರುವಂತಹ ಜನಸಂಖ್ಯೆ ಏನಿದೆ ದೇಶದಲ್ಲಿ, ಅದು ಬಹಳ ದೊಡ್ಡ ಪ್ರಮಾಣದಲ್ಲಿದೆ. 45 ವರ್ಷ ಮೇಲ್ಪಟ್ಟವರ ಜನಸಂಖ್ಯೆ ಬಹಳ ಕಡಿಮೆ ಇದೆ. ಹೀಗಾಗಿ ದೊಡ್ಡ ಸಮುದಾಯಕ್ಕೆ ಕೇಂದ್ರ ಸರ್ಕಾರ ವ್ಯಾಕ್ಸಿನ್ ಅನ್ನ ಕೊಡಬೇಕಾಗಿತ್ತು. ಅದ್ರ ಬದಲು ಸಣ್ಣ ಸಮುದಾಯವನ್ನ ಆಯ್ಕೆ ಮಾಡ್ಕೊಂಡಿರುವಂತದ್ದು ಎಷ್ಟು ಸರಿ? ಇದರಿಂದ ರಾಜ್ಯಗಳಿಗೆ ಅತ್ಯಧಿಕ ವ್ಯಯ ಆಗುತ್ತೆ, ಮತ್ತೆ ಹೆಚ್ಚಿನ ಹಣಕಾಸಿನ ತೊಂದರೆಗಳಾಗುತ್ತೆ ಅನ್ನೋ ಒಂದು ಟೀಕೆಗಳು ಕೂಡ ಕೇಳಿಬಂದಿತ್ತು. ಜೊತೆಗೆ ಸುಪ್ರೀಂ ಕೋರ್ಟ್ ಕೂಡ ಇತ್ತೀಚೆಗೆ ವಿಚಾರಣೆ ನಡೆಸಬೇಕಾದಂತಹ ಸಂದರ್ಭದಲ್ಲಿ 35,000 ಕೋಟಿಯಷ್ಟು ಹಣವನ್ನ ವ್ಯಾಕ್ಸಿನೇಷನ್ಗಾಗಿ ಮೀಸಲಿಟ್ಟಿದ್ದೀರಿ, ಇದನ್ನ ಹೇಗೆ ಖರ್ಚು ಮಾಡ್ತಿದ್ದೀರಿ ಅನ್ನೋ ಪ್ರಶ್ನೆಗಳನ್ನ ಕೂಡ ಕೇಳಿತ್ತು. ಇದು ಎಲ್ಲ ಬೆಳವಣಿಗೆಗಳಾದ ಬಳಿಕ ಕೇಂದ್ರ ಸರ್ಕಾರ ಕೂಡ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. ಈಗ ಹೊಸ ನಿಯಮದ ಪ್ರಕಾರ 18 ವರ್ಷದ ಮೇಲ್ಪಟ್ಟವರಿಗೂ ಕೂಡ ಕೇಂದ್ರ ಸರ್ಕಾರವೇ ತನ್ನದೇ ಹಣದಲ್ಲಿ ವ್ಯಾಕ್ಸಿನ್ ಅನ್ನ ನೀಡೋದಾಗಿ ಈಗ ಘೋಷಣೆ ಮಾಡಿರುವಂತದ್ದು. ಜೂನ್ 21ರ ಬಳಿಕ, ಅಂದ್ರೆ 21ರ ನಂತರ ಅಂತಾರಾಷ್ಟ್ರೀಯ ಯೋಗ ದಿನದಿಂದ ದೇಶದ ಎಲ್ಲಾ ನಾಗರಿಕರಿಗೆ, ಅಂದ್ರೆ ವಯೋಮಾನದ ಎಲ್ಲಾ ನಾಗರಿಕರಿಗೂ ಕೂಡ ಅವರೆಲ್ಲರಿಗೂ ಕೂಡ ಉಚಿತವಾಗಿ ಕೇಂದ್ರ ಸರ್ಕಾರದ ವತಿಯಿಂದಲೇ ವ್ಯಾಕ್ಸಿನ್ ಅನ್ನ ನೀಡಲಾಗುತ್ತೆ ಅನ್ನೋ ಒಂದು ಈ ಮಹತ್ವದ ಘೋಷಣೆಯನ್ನ ಈಗ ಕೇಂದ್ರ ಸರ್ಕಾರ ಮಾಡಿರುವಂತದ್ದು. ದಿವ್ಯಾ, ಖಾಸಗಿಯವರಿಗೆ 25% ಲಸಿಕೆಗಳನ್ನ ಪಡೆದುಕೊಳ್ಳಿಕ್ಕೆ ಏನು ಈಗಲೂ ಕೂಡ ಪರ್ಮಿಷನ್ ಇದೆ, ಅದೇ ಮುಂದುವರಿಯುತ್ತೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟ ಹಾಗಿತ್ತಲ್ವಾ ಶಬ್ಬೀರ್? ಖಂಡಿತ. ಈಗ ವ್ಯಾಕ್ಸಿನೇಷನ್ ಖಾಸಗಿ ಆಸ್ಪತ್ರೆಗಳು ಹೇಗೆ ಖರೀದಿ ಮಾಡ್ತಿದ್ದಾವೆ ಅದೇ ರೀತಿಯಾದಂತಹ ಪ್ರಕ್ರಿಯೆಗಳು ಮುಂದುವರಿಯುತ್ತೆ. ಅಂದ್ರೆ ಈ ಒಟ್ಟು ದೇಶದಲ್ಲಿ ಉತ್ಪಾದನೆ ಆಗುವಂತಹ 25% ವ್ಯಾಕ್ಸಿನ್ ಅನ್ನ ಖಾಸಗಿ ಆಸ್ಪತ್ರೆಗಳಿಗೆ ನಿಗದಿ ಮಾಡಲಾಗಿರುತ್ತೆ. ಅವರು ಈಗಾಗಲೇ ಸರ್ಕಾರ ಯಾವ ರೀತಿಯಾದಂತಹ ಬೆಲೆಯನ್ನ ನಿಗದಿ ಮಾಡಲಾಗಿದೆ ಅದೇ ಬೆಲೆಗೆ ವ್ಯಾಕ್ಸಿನ್ ಅನ್ನ ಮಾರಾಟ ಮಾಡಬೇಕು. ಇದ್ರ ಜೊತೆಗೆ ವಿಶೇಷ ಸೇವಾ ಶುಲ್ಕ ಅಂತ 150 ರೂಪಾಯಿಯನ್ನ ಹೆಚ್ಚುವರಿಯಾಗಿ ಪಡಿಬೇಕೆ ವಿನಃ ಯಾವುದೇ ರೀತಿಯಾಗಿ ಅದಕ್ಕಿಂತ ಹೆಚ್ಚುವರಿ ಹಣವನ್ನ ಪಡಿಬಾರದು. ಅಂದ್ರೆ ಕೇಂದ್ರ ಸರ್ಕಾರ ನಿಗದಿ ಮಾಡಿರುವಂತಹ ಒಂದು ಡೋಸ್ ನ ಬೆಲೆ ಮತ್ತೆ ಅದಕ್ಕೆ 150 ರೂಪಾಯಿ ಹೆಚ್ಚುವರಿಯಾಗಿ ಸೇವಾ ಶುಲ್ಕ, ಇಷ್ಟನ್ನು ಹೊರತುಪಡಿಸಿ ಅದಕ್ಕಿಂತ ಅಧಿಕವಾದಂತಹ ಮೊತ್ತದ ಹಣವನ್ನ ಪಡೆದಂತ ಸಂದರ್ಭದಲ್ಲಿ ಆಯಾ ಆಸ್ಪತ್ರೆಗಳ ಮೇಲೆ ರಾಜ್ಯ ಸರ್ಕಾರಗಳ ಕ್ರಮವನ್ನ ವಹಿಸಬಹುದು ಅನ್ನೋ ಒಂದು ಸೂಚನೆಯನ್ನ ಕೊಟ್ಟಿದೆ. ಇದು ಸರ್ಕಾರ ಒಂದು ಕಡೆ ಉಚಿತವಾಗಿ ವ್ಯಾಕ್ಸಿನ್ ಅನ್ನ ಕೊಡೋದ್ರ ಜೊತೆಗೆ ಖಾಸಗಿಯಾಗಿ ಕೂಡ ವ್ಯಾಕ್ಸಿನ್ ಅನ್ನ ಕೊಡುತ್ತೆ. ಯಾರು ಅರ್ಜೆಂಟ್ ಇರುತ್ತೆ ಮತ್ತೆ ವ್ಯಾಕ್ಸಿನ್ಗಾಗಿ ಹಣವನ್ನ ಕೊಡ್ಲಿಕ್ಕೆ ತಯಾರಿರ್ತಾರೆ ಅವರು ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ವ್ಯಾಕ್ಸಿನ್ ಪಡಿಬಹುದು ಅನ್ನೋ ಒಂದು ಸ್ಪಷ್ಟನೆಯನ್ನ ಕೂಡ ಪ್ರಧಾನಮಂತ್ರಿಗಳು ಕೊಟ್ಟಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಶಬ್ಬೀರ್ ನಿಮ್ಮೆಲ್ಲ ಮಾಹಿತಿಗೆ. ಪ್ರತಿಯೊಂದು ವಿಷಯವಾಗಿ ಏನು ಲಸಿಕೆ ವಿಷಯವಾಗಿ ಎದ್ದಿದ್ದಂತಹ ಒಂದಷ್ಟು ಚರ್ಚೆಗಳಿಗೂ ಕೂಡ ಕ್ಲಾರಿಟಿ ಕೊಟ್ಟರು. ಕೋವಿನ್ ಆಪ್ ಬಗ್ಗೆ ಎದ್ದಿದ್ದಂತಹ ಪ್ರಶ್ನೆಗೂ ಕೂಡ ಉತ್ತರವನ್ನ ಕೊಟ್ಟರು. ಕೋವಿನ್ ಆಪ್ ಬಗ್ಗೆ ಸಾಕಷ್ಟು ಚರ್ಚೆಗಳಾಯಿತು. ಪ್ರತಿ ರಾಜ್ಯಗಳಿಗೂ ಈಗ ಎಷ್ಟು ವ್ಯಾಕ್ಸಿನ್ ಅನ್ನ ಕೊಡ್ತೀವಿ ಅನ್ನೋದನ್ನ ಒಂದು ವಾರಗಳ ಮುಂಚಿತವಾಗಿಯೇ ಮಾಹಿತಿಯನ್ನ ಲಭ್ಯ ಮಾಡಲಿಕ್ಕೂ ಕೂಡ ಇದು ಅನುಕೂಲವಾಗುತ್ತೆ ಅಂತ ಕೂಡ ತಿಳಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಮತ್ತು
ಉಚಿತ ಪಡಿತರ ವಿಚಾರವಾಗಿಯೂ ಕೂಡ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ದೀಪಾವಳಿಯವರೆಗೂ ಅಂದ್ರೆ ಮೇ ಜೂನ್ ವರೆಗೂ ಮಾತ್ರ ಎಕ್ಸ್ಟೆಂಡ್ ಮಾಡಲಾಗಿತ್ತು, ಅದನ್ನ ದೀಪಾವಳಿಯವರೆಗೂ ಕೂಡ ಕೊಡ್ತೀವಿ, ಯಾರೂ ಕೂಡ ಹಸಿವಿನಿಂದ ಮಲಗಬಾರದು ಅನ್ನೋದು ನಮ್ಮ ಉದ್ದೇಶ. ಆ ಕಾರಣಕ್ಕಾಗಿ ಬಡವರಿಗೆ ಹಂಚಿಕೆ ಆಗ್ತಾ ಇದ್ದಂತಹ ಪಡಿತರ ಏನಿದೆ ಅದನ್ನ ಹಂಚಿಕೆ ಮುಂದಿನ ದೀಪಾವಳಿಯವರೆಗೂ ಮಾಡ್ತೀವಿ ಅಂತ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರ ಇವತ್ತಿನ ಭಾಷಣದಲ್ಲಿ ಮೇನ್ ಹೈಲೈಟ್ 2 ವಿಚಾರಗಳು. ಒಂದು, ಲಸಿಕೆ ವಿಷಯವಾಗಿ ಜೂನ್ 21ರಿಂದ 18 ವರ್ಷ ಮೇಲ್ಪಟ್ಟವರಿಗೂ ಕೂಡ ಉಚಿತವಾಗಿ ಕೇಂದ್ರ ಸರ್ಕಾರವೇ ಲಸಿಕೆಯನ್ನು ಕೊಡುತ್ತೆ ಮತ್ತು ರಾಜ್ಯಗಳು ಲಸಿಕೆಗಳನ್ನ ಹಣ ಕೊಟ್ಟು ಖರೀದಿ ಮಾಡುವಂತಿಲ್ಲ, ಅದರ ಸಂಪೂರ್ಣ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದೇ. ಮತ್ತು ಈಗಾಗಲೇ ಏನು ಲಸಿಕೆಗಾಗಿ ಬಜೆಟ್ ಅನ್ನ ಮೀಸಲಿಟ್ಟಿದ್ದಾರೆ 35,000 ಕೋಟಿ, ಆ ಹಣವನ್ನ ಇದಕ್ಕೆ ವ್ಯಯ ಮಾಡ್ತೀವಿ ಅಂತಲೂ ಕೂಡ ತಿಳಿಸಿದ್ದಾರೆ. ಇತ್ತೀಚೆಗಷ್ಟೇ ಕೋರ್ಟ್ ಕೂಡ ಆ ಹಣವನ್ನ ಏನ್ ಮಾಡ್ತೀರಿ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕೇಳಿತ್ತು. ಸೊ ಈಗ ಅದಕ್ಕೆ ಒಂದು ಸ್ಪಷ್ಟನೆಯನ್ನು ಕೂಡ ಕೊಡಲಾಗಿದ್ದು, ಕೇಂದ್ರ ಸರ್ಕಾರವೇ ಪ್ರತಿ ರಾಜ್ಯಗಳಿಗೂ ಕೂಡ ಉಚಿತವಾಗಿ ವ್ಯಾಕ್ಸಿನ್ ಅನ್ನ ಪೂರೈಕೆ ಮಾಡುವಂತಹ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುತ್ತೆ. ಆದರೆ ಇತರರು ಯಾರಾದರೂ ಖಾಸಗಿ ಆಸ್ಪತ್ರೆಯಲ್ಲಿ ಪಡ್ಕೊಳ್ಬೇಕು ಅಂತಂದ್ರೆ ಅಂಥವರು ಕೂಡ ಖಾಸಗಿ ಆಸ್ಪತ್ರೆಯಲ್ಲಿ ಪಡೆಯಬಹುದಾಗಿದೆ. साथियों, आज ये निर्णय लिया गया है कि राज्यों के पास वैक्सीनेशन से जुड़ा जो 25% काम था उसकी जिम्मेदारी भी भारत सरकार उठाएगी. ये व्यवस्था आने वाले 2 सप्ताह में लागू की जाएगी. इन 2 सप्ताह में केंद्र और राज्य सरकारें मिलकर नई गाइडलाइंस के अनुसार आवश्यक तैयारी कर लेंगी. संयोग है कि 2 सप्ताह बाद 21 जून को ही अंतर्राष्ट्रीय योग दिवस भी है. 21 जून सोमवार से देश के हर राज्य में 18 वर्ष से ऊपर की उम्र के सभी नागरिकों के लिए भारत सरकार राज्यों को मुफ्त वैक्सीन मुहैया कराएगी. वैक्सीन निर्माताओं से कुल वैक्सीन उत्पादन का 75% हिस्सा भारत सरकार खुद ही खरीदकर राज्य सरकारों को मुफ्त देगी. यानी देश की किसी भी राज्य सरकार को वैक्सीन पर कुछ भी खर्च नहीं करना होगा. अब तक देश के करोड़ों लोगों को मुफ्त वैक्सीन मिली है. अब 18 वर्ष की आयु के लोग भी इसमें जुड़ जाएंगे. सभी देशवासियों के लिए भारत सरकार ही मुफ्त वैक्सीन उपलब्ध करवाएगी. पिछले काफी समय से देश लगातार जो प्रयास और परिश्रम कर रहा है उससे आने वाले दिनों में वैक्सीन की सप्लाई और भी ज्यादा बढ़ने वाली है. आज देश में 7 कंपनियां विभिन्न प्रकार की वैक्सीन का प्रोडक्शन कर रही है. 3 और वैक्सीन का ट्रायल भी एडवांस स्टेज पे चल रहा है. वैक्सीन की उपलब्धता बढ़ाने के लिए दूसरे देशों की कंपनियों से भी वैक्सीन खरीदने की प्रक्रिया को तेज किया गया है. इधर हाल के दिनों में कुछ एक्सपर्ट्स द्वारा हमारे बच्चों को लेकर भी चिंता जताई गई है. इस दिशा में भी 2 वैक्सीन का ट्रायल तेजी से चल रहा है. इसके अलावा अभी देश में एक नेजल वैक्सीन पर भी रिसर्च जारी है. इसे सिरिंज से न देकर नाक में स्प्रे किया जाएगा. देश को अगर निकट भविष्य में इस वैक्सीन पर सफलता मिलती है तो इससे भारत के वैक्सीन अभियान में और ज्यादा तेजी आएगी. साथियों, इतने कम समय में वैक्सीन बनाना अपने आप में
पूरी मानवता के लिए बहुत बड़ी उपलब्धि है। हमने वैक्सीनेशन की स्पीड भी बढ़ाई और दायरा भी बढ़ाया। हमने बच्चों को कई जानलेवा बीमारियों से बचाने के लिए कई नए टीकों का भी भारत के टीकाकरण अभियान का हिस्सा बना दिया। हमने इसलिए किया क्योंकि हमें हमारे देश के बच्चों की चिंता थी, गरीब की चिंता थी, गरीब के उन बच्चों की चिंता थी जिन्हें कभी टीका लग ही नहीं पाता था। हम 100% टीकाकरण कवरेज की तरफ बढ़ रहे थे कि कोरोना वायरस ने हमें घेर लिया। देश ही नहीं, दुनिया के सामने फिर पुरानी आशंकाएं घिरने लगी कि अब भारत कैसे इतनी बड़ी आबादी को बचा पाएगा। लेकिन साथियों, जब नीयत साफ होती है, नीति स्पष्ट होती है, निरंतर परिश्रम होता है, तो नतीजे भी मिलते हैं। हर आशंका को दरकिनार करके भारत ने 1 साल के भीतर ही एक नहीं बल्कि 2 मेड इन इंडिया वैक्सीन लॉन्च कर दी। हमारे देश ने, देश के वैज्ञानिकों ने ये दिखा दिया कि भारत बड़े बड़े देशों से पीछे नहीं है। आज जब मैं आपसे बात कर रहा हूं तो देश में 23 करोड़ से ज्यादा वैक्सीन की डोज दी जा चुकी है। 23 करोड़। साथियों, हमारे यहां कहा जाता है विश्वासेन सिद्धिः, विश्वासेन सिद्धिः, अर्थात हमारे प्रयासों में हमें सफलता तब मिलती है जब हमें स्वयं पर विश्वास होता है। हमें पूरा विश्वास था कि हमारे वैज्ञानिक बहुत ही कम समय में वैक्सीन बनाने में सफलता हासिल कर लेंगे। इसी विश्वास के चलते जब हमारे वैज्ञानिक अपना रिसर्च वर्क कर ही रहे थे, तभी हमने लॉजिस्टिक्स और दूसरी तैयारियां शुरू कर दी थी। हमने वैक्सीनेशन की ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು 5 ಗಂಟೆಗೆ ಭಾಷಣವನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಲಸಿಕೆ ವಿಷಯವಾಗಿ ಒಂದು ಪ್ರಸ್ತಾವನೆಯನ್ನ ಮಾಡಿದ್ದಾರೆ. ಒಟ್ಟು 23 ಕೋಟಿಗೂ ಅಧಿಕ ಜನರಿಗೆ ಈಗಾಗಲೇ ಲಸಿಕೆಯನ್ನ ಪೂರೈಕೆ ಮಾಡಲಾಗಿದೆ. ಭಾರತ ಭವಿಷ್ಯದಲ್ಲಿ ವ್ಯಾಕ್ಸಿನ್ ಪೂರೈಕೆಯನ್ನು ಇನ್ನಷ್ಟು ಹೆಚ್ಚು ಮಾಡಿಕೊಳ್ಳುತ್ತೆ. 3 ಕಂಪನಿಗಳು ಈಗಾಗಲೇ ಲಸಿಕೆ ಪ್ರಯೋಗವನ್ನ ಮಾಡ್ತಾ ಇದೆ. ಬೇರೆ ದೇಶಗಳಿಂದ ವ್ಯಾಕ್ಸಿನ್ ಖರೀದಿ ಪ್ರಕ್ರಿಯೆಯನ್ನು ಕೂಡ ನಡೆಸ್ತಾ ಇದ್ದೀವಿ ಅಂತ ಕೂಡ ಹೇಳಿದ್ರು. ಈ ಮೂಲಕ ವ್ಯಾಕ್ಸಿನ್ ಹೆಚ್ಚೆಚ್ಚು ನಮ್ಮ ಭಾರತಕ್ಕೆ ಬರುತ್ತೆ. ಆಗ ಎಲ್ಲರಿಗೂ ಕೂಡ ಆದಷ್ಟು ಬೇಗ ಅದನ್ನ ಕೊಡ್ಲಿಕ್ಕೂ ಕೂಡ ಅನುಕೂಲ ಆಗುತ್ತೆ ಅನ್ನೋದರ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡ್ರು. ಇನ್ನು ಮಕ್ಕಳ ದೃಷ್ಟಿಯಿಂದ 2 ವ್ಯಾಕ್ಸಿನ್ ಟ್ರಯಲ್ಸ್ ಕೂಡ ನಡೀತಾ ಇದೆ. ಮಕ್ಕಳಿಗೆ ಅಪಾಯ ಇದೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ವ್ಯಾಕ್ಸಿನ್ ಪ್ರಯೋಗಗಳು ಕೂಡ ನಡೀತಾ ಇದ್ದು 2 ವ್ಯಾಕ್ಸಿನ್ ಟ್ರಯಲ್ಸ್ಗಳು ಈಗಾಗಲೇ ಮಕ್ಕಳ ದೃಷ್ಟಿಯಿಂದಾಗಿ ನಡೀತಾ ಇದೆ ಅಂತ ಹೇಳಿದ್ರು. ಜೊತೆಗೆ ಮೂಗಿನ ಮೂಲಕ ಹಾಕುವ ವ್ಯಾಕ್ಸಿನ್ ಅಭಿವೃದ್ಧಿಯಾಗಿದೆ ಅಂತಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಬೇರೆ ದೇಶಗಳನ್ನು ಆಧರಿಸಿ WHO ಸಲಹೆ ಆಧಾರಿತವಾಗಿಯೇ ಆದ್ಯತಾ ವಲಯಗಳಿಗೆ ನಾವು ಮೊದಲು ವ್ಯಾಕ್ಸಿನ್ ಅನ್ನ ಕೊಡ್ಲಿಕ್ಕೆ ಆರಂಭ ಮಾಡಿದ್ವಿ. ಮುಂಚೂಣಿ ಹೋರಾಟಗಾರರಿಗೆ ನಾವೇನಾದರೂ ವ್ಯಾಕ್ಸಿನ್ ಕೊಡದೇ ಇದ್ದಿದ್ರೆ ಹೇಗಿರ್ತಿತ್ತು ಪರಿಸ್ಥಿತಿ ಅನ್ನೋದನ್ನ ಅಂದಾಜು ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಪರಿಸ್ಥಿತಿ ನಿಭಾಯಿಸಿದ್ದೀವಿ ನಾವು. ಅದ್ಯಾವುದು ಕೂಡ ಆಗದೇ ಇರೋ ಹಾಗೆ ಫ್ರಂಟ್ ಲೈನ್ ವರ್ಕರ್ಸ್ಗೆ ವ್ಯಾಕ್ಸಿನ್ ಅನ್ನ ಕೊಡೋ ಮೂಲಕವಾಗಿ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಜೂನ್ 21 ಯೋಗ ದಿನಾಚರಣೆ. ಆ ದಿನದಂದು 18 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರಿಗೂ ಕೂಡ ಕೇಂದ್ರ ಸರ್ಕಾರದಿಂದಲೇ ಲಸಿಕೆಯನ್ನ ಹಂಚಿಕೆ ಮಾಡಲಾಗುತ್ತೆ. ಉಚಿತ ಲಸಿಕೆಯನ್ನ ಆಯಾ ರಾಜ್ಯಗಳಿಗೆ ಹಂಚಿಕೆ ಮಾಡ್ತೀವಿ ಅನ್ನೋದನ್ನು ಕೂಡ ಹೇಳಿದ್ದಾರೆ.
ಹೇಳಿದ್ದಾರೆ. ಈಗ 18 ವರ್ಷ ಮೇಲ್ಪಟ್ಟವರಿಗೆ ಅನೌನ್ಸ್ ಮಾಡಿದ್ರು, ಆದರೆ 18 ವರ್ಷ ಮೇಲ್ಪಟ್ಟವರಿಗೆ ರಾಜ್ಯಗಳು ತಮ್ಮ ಬಳಿ ಲಸಿಕೆ ಇಲ್ಲ ಅನ್ನುವಂತ ಒಂದೇ ಕಾರಣಕ್ಕೆ ಅದನ್ನ ಹೋಲ್ಡ್ ಮಾಡಿದ್ವು. ಈ ಎಲ್ಲ ಒಂದು ಗೋಜಲಿಗೆ ಈಗ ತೆರೆ ಎಳೆಯೋ ಸಲುವಾಗಿ 18 ವರ್ಷ ಮೇಲ್ಪಟ್ಟವರಿಗೆ ಉಚಿತ ವ್ಯಾಕ್ಸಿನ್ ಅನ್ನ ಕೇಂದ್ರ ಸರ್ಕಾರವೇ ಪೂರೈಕೆ ಮಾಡುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಲಸಿಕೆಯನ್ನ ಕೊಡಿಸುವಂತಹ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದು. ಆ ಹೊಣೆಯನ್ನ ಉತ್ತಮವಾಗಿ ನಿಭಾಯಿಸ್ತೀವಿ, ಅದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನ ಈಗಾಗಲೇ ಮಾಡಿಕೊಳ್ಳಲಾಗಿದೆ ಅಂತಲೂ ಕೂಡ ಪ್ರಧಾನಿ ಮೋದಿ ಅವರು ಹೇಳಿದ್ದಾರೆ. ರಾಜ್ಯಗಳು ವ್ಯಾಕ್ಸಿನ್ ಅನ್ನ ಖರೀದಿ ಮಾಡಬೇಕು ಅನ್ನುವಂತಹ ನಿಯಮ ಏನಿತ್ತು, ಈಗ ಅದಿಲ್ಲ. ರಾಜ್ಯಗಳು ಹಣ ಕೊಟ್ಟು ವ್ಯಾಕ್ಸಿನ್ ಅನ್ನ ಪಡ್ಕೊಳ್ಬೇಕಾದಂತಹ ನೆಸೆಸಿಟಿ ಇಲ್ಲ. ಬಿಕಾಸ್ 35,000 ಕೋಟಿ ಏನು ನಿಗದಿಪಡಿಸಲಾಗಿದೆ, ಆ ಹಣದಲ್ಲಿಯೇ ಲಸಿಕೆಯನ್ನ ಪರ್ಚೇಸ್ ಮಾಡೋ ಮೂಲಕವಾಗಿ ಅದನ್ನ ಎಲ್ಲಾ ರಾಜ್ಯಗಳಿಗೂ ಕೂಡ ವಿತರಣೆ ಮಾಡುವಂತಹ ಜವಾಬ್ದಾರಿಯನ್ನ ಕೇಂದ್ರ ಸರ್ಕಾರ ಮಾಡುತ್ತೆ. ಇನ್ನು ಖಾಸಗಿ ಆಸ್ಪತ್ರೆಗಳಲ್ಲಿ 25% ವ್ಯಾಕ್ಸಿನ್ ಅನ್ನ ಪಡ್ಕೊಳ್ಬಹುದಾಗಿದೆ. ಅದಕ್ಕೆ ಬೆಲೆ ನಿಗದಿಯಾಗಿರುವಂತದ್ದು ₹150 ಸೇವಾ ಶುಲ್ಕ. ಸೊ ಆ ಸೇವಾ ಶುಲ್ಕವನ್ನೇ ಪಡಿಬೇಕು, ಅದಕ್ಕೆ ಮೀರಿದಂತೆ ಎಕ್ಸ್ಟ್ರಾ ಪಡಿಕೂಡ್ದು ಅನ್ನುವಂತಹ ಒಂದು ಆದೇಶ. ಅದರ ಜವಾಬ್ದಾರಿಯನ್ನ ರಾಜ್ಯಗಳು ನಿಭಾಯಿಸಬೇಕಾಗುತ್ತೆ, ಪರಿಶೀಲನೆ ಮಾಡಿಕೊಳ್ಳುವಂಥದ್ದು. ಸೊ 18 ವರ್ಷ ಮೇಲ್ಪಟ್ಟವರಿಗೆ ಗುಡ್ ನ್ಯೂಸ್. ಜೂನ್ 21ನೇ ತಾರೀಕಿನ ಬಳಿಕವಾಗಿ 18 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ಸಿಗುತ್ತೆ. ಈವರೆಗೂ 18 ವರ್ಷ ಮೇಲ್ಪಟ್ಟವರು ನಮ್ಮ ರಾಜ್ಯದಲ್ಲಿ ಆದ್ಯತೆ ಮೇರೆಗೆ ಕೊಡ್ತಾ ಇದ್ರು. ಸೊ ಈಗ ಮುಂದಿನ ಜೂನ್ 21ನೇ ತಾರೀಕಿನಿಂದಾಗಿ 18 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ಸಿಗುತ್ತೆ. ಕೋವಿನ್ ಆಪ್ ಮೂಲಕ ರಿಜಿಸ್ಟರ್ ಮಾಡ್ಕೊಂಡು ಪಡ್ಕೊಳ್ಬಹುದು. साथियों, आज ये निर्णय लिया गया है कि राज्यों के पास वैक्सीनेशन से जुड़ा जो 25% काम था, उसकी जिम्मेदारी भी भारत सरकार उठाएगी. ये व्यवस्था आने वाले 2 सप्ताह में लागू की जाएगी. इन 2 सप्ताह में केंद्र और राज्य सरकारें मिलकर नई गाइडलाइंस के अनुसार आवश्यक तैयारी कर लेंगी. संयोग है कि 2 सप्ताह बाद 21 जून को ही अंतर्राष्ट्रीय योग दिवस भी है. 21 जून सोमवार से देश के हर राज्य में 18 वर्ष से ऊपर की उम्र के सभी नागरिकों के लिए भारत सरकार राज्यों को मुफ्त वैक्सीन मुहैया कराएगी. वैक्सीन निर्माताओं से कुल वैक्सीन उत्पादन का 75% हिस्सा भारत सरकार खुद ही खरीदकर राज्य सरकारों को मुफ्त देगी. यानी देश की किसी भी राज्य सरकार को वैक्सीन पर कुछ भी खर्च नहीं करना होगा. अब तक देश के करोड़ों लोगों को मुफ्त वैक्सीन मिली है. अब 18 वर्ष की आयु के लोग भी इसमें जुड़ जाएंगे. सभी देशवासियों के लिए भारत सरकार ही मुफ्त वैक्सीन उपलब्ध करवाएगी. पिछले काफी समय से देश लगातार जो प्रयास और परिश्रम कर रहा है, उससे आने वाले दिनों में वैक्सीन की सप्लाई और भी ज्यादा बढ़ने वाली है. आज देश में 7 कंपनियां विभिन्न प्रकार की वैक्सीन का प्रोडक्शन कर रही है. 3 और वैक्सीन का ट्रायल भी एडवांस स्टेज पे चल रहा है. वैक्सीन की उपलब्धता बढ़ाने के लिए दूसरे देशों की कंपनियों से भी वैक्सीन खरीदने की प्रक्रिया को तेज किया गया है. इधर हाल के दिनों में कुछ एक्सपर्ट्स द्वारा हमारे बच्चों को लेकर भी चिंता जताई गई है. इस दिशा में भी 2 वैक्सीन का ट्रायल तेजी से चल रहा है. इसके अलावा अभी देश में एक नेजल वैक्सीन पर भी रिसर्च जारी है. इसे सिरिंज से न देकर नाक में स्प्रे किया जाएगा.
देश को अगर निकट भविष्य में इस वैक्सीन पर सफलता मिलती है तो इससे भारत के वैक्सीन अभियान में और ज्यादा तेज ಲಸಿಕೆಯ ಬಗ್ಗೆ ಎದ್ದಿದ್ದಂತಹ ಹಲವಾರು ಪ್ರಶ್ನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತೊಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಇವತ್ತಿನ ಈ ಭಾಷಣದಲ್ಲಿ. ಮತ್ತು 18 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ಯಾವಾಗ ಅನ್ನುವಂತಹ ಗೊಂದಲಗಳಿಗೂ ಕೂಡ ತೆರೆ ಎಳೆದಿದ್ದಾರೆ. ರಾಜ್ಯಗಳಿಗೆ ಇದ್ದಂತಹ ಜವಾಬ್ದಾರಿ ಲಸಿಕೆಯನ್ನ ಖರೀದಿ ಮಾಡುವಂತಹ ಜವಾಬ್ದಾರಿ ಏನಿತ್ತು ಆ ಜವಾಬ್ದಾರಿಯನ್ನು ಕೂಡ ಇಳಿಸಿದ್ದಾರೆ. ಈ ಮೂಲಕ ಕೇಂದ್ರ ಸರ್ಕಾರವೇ ಲಸಿಕೆಯನ್ನ ಪರ್ಚೇಸ್ ಮಾಡಿ ಅದನ್ನು ರಾಜ್ಯಗಳಿಗೆ ವಿತರಣೆ ಮಾಡುತ್ತೆ. ಜೂನ್ 21ನೇ ತಾರೀಕಿನಿಂದ 18 ವರ್ಷ ಮೇಲ್ಪಟ್ಟವರಿಗೂ ಕೂಡ ಉಚಿತ ಲಸಿಕೆಯನ್ನ ಕೊಡುವಂತಹ ಜವಾಬ್ದಾರಿಯನ್ನ ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ.